ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಗಣಿತ ವಿಷಯದಲ್ಲಿ ಕಾಲ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 7.2 ಅನ್ನು ತಿಳಿಯೋಣ ಮಕ್ಕಳೇ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 7.1 ಅನ್ನ ತಿಳ್ಕೊಂಡಿದ್ವಲ್ವಾ? ನೋಡಿ ಮಕ್ಕಳೇ, ಈ ಮೂಲಮಾನಗಳಿಗಿರುವ ಸಂಬಂಧವನ್ನ ತಿಳ್ಕೊಳ್ಳಿ. ಸೆಕೆಂಡು, ನಿಮಿಷ ಮತ್ತು ಗಂಟೆ ಇವು ಕಾಲದ ವಿವಿಧ ಮೂಲಮಾನಗಳೆಂಬುದನ್ನು ನಾವು ಈಗಾಗಲೇ ಪರಿಚಯ ಮಾಡಿಕೊಂಡಿದ್ದೇವೆ. ಈ ಮೂಲಮಾನಗಳಿಗಿರುವ ಸಂಬಂಧವನ್ನು ತಿಳಿಯೋಣ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಈ ಮೂಲಮಾನಗಳು ನಿಮಗೆ ಗೊತ್ತಿದೆ ಅಲ್ವಾ? ಈಗ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ. ಇನ್ನೊಂದು ಬಾರಿ ನೀವು ಗಮನಿಸಿ ಮಕ್ಕಳೇ. 60 ಸೆಕೆಂಡುಗಳಿಗೆ 1 ನಿಮಿಷ ಮಕ್ಕಳೇ, 60 ನಿಮಿಷಗಳಿಗೆ 1 ಗಂಟೆ ಮಕ್ಕಳೇ, 24 ಗಂಟೆಗಳಿಗೆ 1 ದಿನ ಮಕ್ಕಳೇ, 7 ದಿನಗಳಿಗೆ 1 ವಾರ, 30 ಅಥವಾ 31 ದಿನಗಳಿಗೆ 1 ತಿಂಗಳು. ಫೆಬ್ರವರಿ ತಿಂಗಳನ್ನ ಬಿಟ್ಟು ಮಕ್ಕಳೇ, ಫೆಬ್ರವರಿ ತಿಂಗಳಲ್ಲಿ 28 ದಿನಗಳು ಬಂದಿರ್ತವೆ. ಅಧಿಕ ವರ್ಷ ಬಂದಾಗ 29 ದಿನಗಳು ಬಂದಿರ್ತವೆ ಮಕ್ಕಳೇ. 12 ತಿಂಗಳುಗಳಿಗೆ 1 ವರ್ಷ ಮಕ್ಕಳೇ, 365 ದಿನಗಳಿಗೆ 1 ವರ್ಷ ಮಕ್ಕಳೇ. ಈ ಮೂಲಮಾನಗಳನ್ನ ನೀವು ಸಹ ಗಮನದಲ್ಲಿಟ್ಕೊಳ್ಳಿ ಮಕ್ಕಳೇ. ಫೆಬ್ರವರಿ ತಿಂಗಳಿನಲ್ಲಿ 28 ದಿನಗಳಿವೆ. ಪ್ರತಿ 4 ವರ್ಷಗಳ ನಂತರ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುತ್ತವೆ. ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುವ ವರ್ಷವನ್ನು ಅಧಿಕ ವರ್ಷ ಅಂದ್ರೆ ಲೀಪ್ ಇಯರ್ ಅಂತ ಕರೀತಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಒಂದು ವರ್ಷಕ್ಕೆ 365 ದಿನಗಳು ಅಂತ ನಾವು ಹೇಳ್ತೀವಲ್ವಾ? 365 ದಿನಗಳು ಪ್ಲಸ್ 6 ಗಂಟೆಗಳು ಮಕ್ಕಳೇ. ಒಂದು ವರ್ಷಕ್ಕೆ 365 ದಿನಗಳು 6 ಗಂಟೆಗಳಾಗುತ್ತೆ ಮಕ್ಕಳೇ. ಅದೇ ರೀತಿಯಲ್ಲಿ 6 ಗಂಟೆಗಳನ್ನು 4 ವರ್ಷಕ್ಕೆ ಕೂಡಿಸಿ ಮಕ್ಕಳೇ. 6 + 6 + 6 + 6 ಎಷ್ಟಾಗುತ್ತೆ ಮಕ್ಕಳೇ? 6 4 24. 24 ಗಂಟೆಗಳಾಯ್ತಲ್ವಾ? ಈ 24 ಗಂಟೆಗಳು ಅಂದರೆ 1 ದಿನ ಮಕ್ಕಳೇ. ಆ 1 ದಿನ ಅಧಿಕ ವರ್ಷದಲ್ಲಿ 1 ದಿನ ಹೆಚ್ಚಾಗುತ್ತೆ ಮಕ್ಕಳೇ, ಅಂದರೆ 29 ದಿನಗಳು ಆಗುತ್ತೆ ಮಕ್ಕಳೇ. ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬಂದರೆ ಆ ವರ್ಷವನ್ನು ಅಧಿಕ ವರ್ಷ ಅಂತ ಹೇಳ್ತೀವಿ ಮಕ್ಕಳೇ. ಅಭ್ಯಾಸವನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಅಭ್ಯಾಸ 7.2 ಮೌಖಿಕ ಲೆಕ್ಕಗಳು. ಪ್ರಶ್ನೆ 1 ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು? 60 ಸೆಕೆಂಡುಗಳು. 1 ಗಂಟೆಗೆ ಎಷ್ಟು ನಿಮಿಷಗಳು? 60 ನಿಮಿಷಗಳು. 1 ದಿನಕ್ಕೆ ಎಷ್ಟು ಗಂಟೆಗಳು? 24 ಗಂಟೆಗಳು. 1 ವಾರಕ್ಕೆ ಎಷ್ಟು ದಿನಗಳು? 7 ದಿನಗಳು. 1 ವರ್ಷಕ್ಕೆ ಎಷ್ಟು ತಿಂಗಳುಗಳು? 12 ತಿಂಗಳುಗಳು. 1 ವರ್ಷಕ್ಕೆ ಎಷ್ಟು ದಿನಗಳು? 365 ದಿನಗಳು. 1 ತಿಂಗಳಿಗೆ ಎಷ್ಟು ದಿನಗಳು? 30 ಅಥವಾ 31 ದಿನಗಳು. ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನಗಳು? 28 ದಿನಗಳು. ಅಧಿಕ ವರ್ಷ ಎಂದರೇನು? ಪ್ರತಿ 4 ವರ್ಷಗಳ ನಂತರ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುತ್ತವೆ. ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುವ ವರ್ಷವನ್ನು ಅಧಿಕ ವರ್ಷ ಎನ್ನುವರು. ಇದರ ವಿವರಣೆಯನ್ನು ನಾನು ಕೊಟ್ಟಿದ್ದೀನಲ್ವಾ ಮಕ್ಕಳೇ? ನಂತರ ನೋಡಿ 10ನೇ ಲೆಕ್ಕ. 3 ಗಂಟೆ 20 ನಿಮಿಷ ಮತ್ತು 4 ಗಂಟೆ 30 ನಿಮಿಷಗಳ ಮೊತ್ತವೆಷ್ಟು ಅಂತ ಕೇಳಿದ್ದಾರೆ. ಮೊತ್ತ ಅಂದರೆ ನೀವು ಕೂಡಿಸ್ಬೇಕು ಮಕ್ಕಳೇ. ನೋಡಿ, 3 ಗಂಟೆ 20 ನಿಮಿಷಕ್ಕೆ 4 ಗಂಟೆ 30 ನಿಮಿಷವನ್ನು ಕೂಡಿ. ನೋಡಿ, 20 ನಿಮಿಷ ಮತ್ತು 30 ನಿಮಿಷವನ್ನು ಕೂಡಿದಾಗ 50 ನಿಮಿಷ ಆಗುತ್ತೆ ಮಕ್ಕಳೇ. 3ಕ್ಕೆ 4 ಕೂಡಿ ಮಕ್ಕಳೇ 7 ಆಗುತ್ತೆ, ಅಂದರೆ 7 ಗಂಟೆ 50 ನಿಮಿಷ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಮುಖ್ಯ ಪ್ರಶ್ನೆ 2, ಇವುಗಳನ್ನು ಸಂಕಲನ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇವುಗಳನ್ನು ನೋಡೋಣ. ನೋಡಿ ಮಕ್ಕಳೇ, ಇವುಗಳನ್ನು ಸಂಕಲನ ಮಾಡಿರಿ. ಪ್ರಶ್ನೆ 1, 4 ಗಂಟೆ 40 ನಿಮಿಷ ಮತ್ತು 6 ಗಂಟೆ 10 ನಿಮಿಷ ಅಂತ ಕೊಟ್ಟಿದ್ದಾರೆ. ಸಂಕಲನ ಮಾಡೋದು ಗೊತ್ತಿದೆ ಅಲ್ವಾ ಮಕ್ಕಳೇ? ನೋಡಿ, 0ಗೆ 0, 4ಕ್ಕೆ 1 ಕೂಡಿದರೆ 5, 4ಕ್ಕೆ 6 ಕೂಡಿದರೆ 10. 10 ಗಂಟೆ 50 ನಿಮಿಷ. ಈ ರೀತಿ ಮಕ್ಕಳೇ ಸುಲಭವಾಗಿ ನಾವು ಸಂಕಲನ ಮಾಡಬಹುದು. ನಂತರ 2ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 3 ಗಂಟೆ 30 ನಿಮಿಷ ಮತ್ತು 2 ಗಂಟೆ 20 ನಿಮಿಷ. 0, 3ಕ್ಕೆ 2 ಕೂಡಿದರೆ 5, 3ಕ್ಕೆ 2 ಕೂಡಿದರೆ 5. 5 ಗಂಟೆ 50 ನಿಮಿಷ. ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 2 ಗಂಟೆ 50 ನಿಮಿಷ ಮತ್ತು 3 ಗಂಟೆ 40 ನಿಮಿಷ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, 0, 5ಕ್ಕೆ 4 ಕೂಡಿದರೆ 9, 2ಕ್ಕೆ 3 ಕೂಡಿದರೆ 5. 5 ಗಂಟೆ 90 ನಿಮಿಷ ಮಕ್ಕಳೇ. ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ 90 ನಿಮಿಷ ಅಂತ ಬಂದಿದೆ ಅಲ್ವಾ? 1 ಗಂಟೆಗೆ 60 ನಿಮಿಷ ಅಲ್ವಾ ಮಕ್ಕಳೇ? ಇಲ್ಲಿ 90 ನಿಮಿಷ ಅಂತ ಬಂದಿದೆ. ಆಗ ಏನು ಮಾಡಬೇಕು ಮಕ್ಕಳೇ? ನೋಡಿ, 5 ಗಂಟೆ 90 ನಿಮಿಷದಲ್ಲಿ
1 ಗಂಟೆಗೆ ಎಷ್ಟು ನಿಮಿಷಗಳು ಮಕ್ಕಳೇ? 60 ನಿಮಿಷ ಅಲ್ವಾ? 60 ನಿಮಿಷವನ್ನು ಕಳಿಬೇಕು ಮಕ್ಕಳೇ. ಯಾವಾಗ ಮಕ್ಕಳೇ? 60 ನಿಮಿಷಕ್ಕಿಂತ ಹೆಚ್ಚಿಗೆ ಬಂದಾಗ ಕಳೆಯಿರಿ ಮಕ್ಕಳೇ. ಎಷ್ಟಾಗುತ್ತೆ ನೋಡಿ? 0. 9ರಲ್ಲಿ 6ನ್ನು ಕಳೆದ್ರೆ 3. ನಂತರ 5ಕ್ಕೆ 5 ಅಂದರೆ ಎಷ್ಟಾಯಿತು ಮಕ್ಕಳೇ? 5 ಗಂಟೆ 30 ನಿಮಿಷ ಆಯಿತು ಅಲ್ವಾ? ನಂತರ ಏನು ಮಾಡಬೇಕು ಮಕ್ಕಳೇ? ಇಲ್ಲಿ 60 ನಿಮಿಷವನ್ನು ಕಳೆದಿದ್ವಲ್ವಾ ನಾವು? 60 ನಿಮಿಷಕ್ಕೆ 1 ಗಂಟೆ ಅಲ್ವಾ? ಆಗ ನಾವು ಇಲ್ಲಿ 1 ಗಂಟೆಯನ್ನು ಆ್ಯಡ್ ಮಾಡಬೇಕು ಮಕ್ಕಳೇ. ಪ್ಲಸ್ 1 ಗಂಟೆ ಎಷ್ಟಾಗುತ್ತೆ ನೋಡಿ ಮಕ್ಕಳೇ? 5ಕ್ಕೆ 1 ಕೂಡಿದ್ರೆ 6. 6 ಗಂಟೆ 30 ನಿಮಿಷ. ಅರ್ಥ ಆಯ್ತಲ್ವಾ ಮಕ್ಕಳೇ? ಈ ರೀತಿ ಮಾಡಬೇಕು ಮಕ್ಕಳೇ. ನಂತರದ ಪ್ರಶ್ನೆಯನ್ನು ಗಮನಿಸಿ. 5 ಗಂಟೆ 30 ನಿಮಿಷ ಮತ್ತು 2 ಗಂಟೆ 50 ನಿಮಿಷ ಅಂತ ಕೊಟ್ಟಿದ್ದಾರೆ. ಇದನ್ನು ಸಹ ಇದೇ ರೀತಿ ಮಾಡಿ ಮಕ್ಕಳೇ. 3ಕ್ಕೆ 5 ಕೂಡಿದ್ರೆ 8. ನಂತರ 5ಕ್ಕೆ 2 ಕೂಡಿದ್ರೆ 7. 7 ಗಂಟೆ 80 ನಿಮಿಷ. ನೋಡಿ ಮಕ್ಕಳೇ, 60 ನಿಮಿಷಕ್ಕಿಂತ ಹೆಚ್ಚಿಗೆ ಇದೆ ಅಲ್ವಾ? 60 ನಿಮಿಷ ಅಂದರೆ 1 ಗಂಟೆ. ಹಾಗಾಗಿ ಇಲ್ಲಿ 60 ನಿಮಿಷವನ್ನು ಕಳೆಯಿರಿ ಮಕ್ಕಳೇ. ನೋಡಿ ಎಷ್ಟಾಗುತ್ತೆ? 0. 8ರಲ್ಲಿ 6ನ್ನು ಕಳೆದ್ರೆ 2. ನಂತರ 7. 7 ಗಂಟೆ 20 ನಿಮಿಷ ಆಯಿತು ಮಕ್ಕಳೇ. ನಂತರ ಏನು ಮಾಡಬೇಕು ನೋಡಿ ಮಕ್ಕಳೇ? 7 ಗಂಟೆ 20 ನಿಮಿಷಕ್ಕೆ 1 ಗಂಟೆಯನ್ನು ಕೂಡಬೇಕು ಮಕ್ಕಳೇ. ಯಾಕೆ 1 ಗಂಟೆಯನ್ನು ಕೂಡಬೇಕು ಮಕ್ಕಳೇ? ಇಲ್ಲಿ 80 ನಿಮಿಷ ಆಗಿತ್ತಲ್ವಾ? ಅದರಲ್ಲಿ ನಾವು 60 ನಿಮಿಷವನ್ನು ಕಳೆದಿದ್ವಿ. ಅಂದರೆ 60 ನಿಮಿಷಕ್ಕೆ 1 ಗಂಟೆ ಅಲ್ವಾ ಮಕ್ಕಳೇ? ಆ 1 ಗಂಟೆಯನ್ನು ನಾವು ಕೂಡಬೇಕು. ನೋಡಿ, 7ಕ್ಕೆ 1 ಕೂಡಿದ್ರೆ 8. 8 ಗಂಟೆ 20 ನಿಮಿಷ. ನಂತರ ನೋಡಿ ಮಕ್ಕಳೇ, 3 ಗಂಟೆ 15 ನಿಮಿಷ 18 ಸೆಕೆಂಡ್ ಮತ್ತು 1 ಗಂಟೆ 19 ನಿಮಿಷ 17 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಇದನ್ನು ಸಹ ನೀವು ಕೂಡಿ ಮಕ್ಕಳೇ. ನೋಡಿ, 8ಕ್ಕೆ 7 ಕೂಡಿದ್ರೆ 15, ದಶಕ 1, ಇಲ್ಲಿ 5, 1ಕ್ಕೆ 1 ಕೂಡಿದ್ರೆ 2, 2ಕ್ಕೆ 1 ಕೂಡಿದ್ರೆ 3. ನಂತರ ನೋಡಿ, 5ಕ್ಕೆ 9 ಕೂಡಿದ್ರೆ 14, ದಶಕ 1, ಇಲ್ಲಿ 4, 1ಕ್ಕೆ 1 ಕೂಡಿದ್ರೆ 2, 2ಕ್ಕೆ 1 ಕೂಡಿದ್ರೆ 3, 3ಕ್ಕೆ 1 ಕೂಡಿದ್ರೆ 4. ಎಷ್ಟಾಯ್ತು ನೋಡಿ ಮಕ್ಕಳೇ? 4 ಗಂಟೆ 34 ನಿಮಿಷ 35 ಸೆಕೆಂಡ್. ನಂತರ 6ನೇ ಲೆಕ್ಕವನ್ನು ನೋಡಿ ಮಕ್ಕಳೇ. 2 ಗಂಟೆ 30 ನಿಮಿಷ 40 ಸೆಕೆಂಡು ಮತ್ತು 4 ಗಂಟೆ 50 ನಿಮಿಷ 30 ಸೆಕೆಂಡನ್ನು ಕೂಡಬೇಕು ಮಕ್ಕಳೇ. ನೋಡಿ, ಕೂಡಿ ಮಕ್ಕಳೇ ಇದನ್ನ. 0. 4ಕ್ಕೆ 3 ಕೂಡಿದರೆ 7. 0. 3ಕ್ಕೆ 5 ಕೂಡಿದರೆ 8. 2ಕ್ಕೆ 4 ಕೂಡಿದರೆ 6. 6 ಗಂಟೆ 80 ನಿಮಿಷ 70 ಸೆಕೆಂಡ್. ನೋಡಿ ಮಕ್ಕಳೇ, 6 ಗಂಟೆ 80 ನಿಮಿಷ 70 ಸೆಕೆಂಡ್ ಆಯಿತು. 60 ಸೆಕೆಂಡ್ಗೆ 1 ನಿಮಿಷ ಅಲ್ವಾ? ಇಲ್ಲಿ ನೋಡಿ ಮಕ್ಕಳೇ, 60ಕ್ಕಿಂತ ಹೆಚ್ಚಿಗೆ ಇದೆ, 70 ಸೆಕೆಂಡ್ ಅಂತ ಇದೆ. ಆಗ ಏನು ಮಾಡಬೇಕು ಮಕ್ಕಳೇ? ನಾವು ಮೈನಸ್ 60 ಸೆಕೆಂಡ್ ಮಾಡಬೇಕು ಮಕ್ಕಳೇ. 0. 7ರಲ್ಲಿ 6 ಕಳೆದ್ರೆ 1. ಎಷ್ಟಾಯ್ತು ನೋಡಿ ಮಕ್ಕಳೇ? 10 ಸೆಕೆಂಡ್ ಆಯ್ತಲ್ವಾ? 60 ಸೆಕೆಂಡ್ಗೆ 1 ನಿಮಿಷ ಅಲ್ವಾ ಮಕ್ಕಳೇ? ಈ 1 ನಿಮಿಷವನ್ನು ಇಲ್ಲಿ ನಾವು ಆ್ಯಡ್ ಮಾಡಬೇಕು. ಆಗ ಎಷ್ಟಾಗುತ್ತೆ ಮಕ್ಕಳೇ? 81 ನಿಮಿಷ ಆಗುತ್ತೆ. ನಂತರ 6 ಗಂಟೆ 81 ನಿಮಿಷ 10 ಸೆಕೆಂಡ್ ಆಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ 81 ನಿಮಿಷ ಅಂತ ಇದೆ. 60ಕ್ಕಿಂತ ಹೆಚ್ಚಿಗೆ ನಿಮಿಷ ಇದೆ ಅಲ್ವಾ ಮಕ್ಕಳೇ? 60 ನಿಮಿಷಕ್ಕೆ 1 ಗಂಟೆ, ಹೌದಲ್ವಾ? ಹಾಗಾಗಿ ಇದರಲ್ಲಿ ನಾವು 60 ನಿಮಿಷವನ್ನು ಕಳಿಬೇಕು. ನೋಡಿ ಮಕ್ಕಳೇ, 1ರಲ್ಲಿ 0 ಕಳೆದ್ರೆ 1 ಬರುತ್ತೆ ಮಕ್ಕಳೇ. 8ರಲ್ಲಿ 6 ಕಳೆದ್ರೆ 2. 21 ನಿಮಿಷ ಆಯಿತು. ನೋಡಿ ಮಕ್ಕಳೇ, 60 ನಿಮಿಷಕ್ಕೆ 1 ಗಂಟೆ ಅಲ್ವಾ ಮಕ್ಕಳೇ? ಈ 60 ನಿಮಿಷದ 1 ಗಂಟೆಯನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕು ಮಕ್ಕಳೇ. ಆಗ ಎಷ್ಟಾಗುತ್ತೆ?
7 ಗಂಟೆ ಆಗುತ್ತೆ ಮಕ್ಕಳೇ. 7 ಗಂಟೆ 21 ನಿಮಿಷ 10 ಸೆಕೆಂಡ್. ಅರ್ಥ ಆಯ್ತಲ್ವಾ ಮಕ್ಕಳೇ? ಇಲ್ಲಿ 70 ಸೆಕೆಂಡ್ ಇದೆ, 60 ಸೆಕೆಂಡ್ಗೆ 1 ನಿಮಿಷ ಮಕ್ಕಳೇ. ಹಾಗಾಗಿ 70ರಲ್ಲಿ 60 ಸೆಕೆಂಡನ್ನು ಕಳಿಬೇಕು. ಈ 60 ಸೆಕೆಂಡ್ಗೆ 1 ನಿಮಿಷ ಆಗುತ್ತೆ. ಹಾಗಾಗಿ ಇಲ್ಲಿ 1 ನಿಮಿಷವನ್ನು ಆ್ಯಡ್ ಮಾಡಬೇಕು ಮಕ್ಕಳೇ. ನಂತರ 81 ನಿಮಿಷ ಇದೆ ಮಕ್ಕಳೇ. 60 ನಿಮಿಷಕ್ಕೆ 1 ಗಂಟೆ, ಹಾಗಾಗಿ ಇದರಲ್ಲಿ 60 ನಿಮಿಷವನ್ನು ಕಳಿಬೇಕು. 60 ನಿಮಿಷವನ್ನು ಕಳೆದಾಗ ಇಲ್ಲಿ 21 ನಿಮಿಷ ಬರುತ್ತೆ ಮಕ್ಕಳೇ. 60 ನಿಮಿಷಕ್ಕೆ 1 ಗಂಟೆ, ಹಾಗಾಗಿ ಇಲ್ಲಿ 6 ಗಂಟೆಗೆ 1 ಗಂಟೆಯನ್ನು ಆ್ಯಡ್ ಮಾಡಬೇಕು ಮಕ್ಕಳೇ. ಆಗ 7 ಗಂಟೆ 21 ನಿಮಿಷ 10 ಸೆಕೆಂಡ್ ಉತ್ತರ ಬರುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ನಂತರದ ಲೆಕ್ಕವನ್ನು ಗಮನಿಸಿ. 5 ಗಂಟೆ 45 ನಿಮಿಷ 30 ಸೆಕೆಂಡ್ ಮತ್ತು 3 ಗಂಟೆ 25 ನಿಮಿಷ 40 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ಕೂಡಿ ಮಕ್ಕಳೇ. ನೋಡಿ, 0, 3ಕ್ಕೆ 4 ಕೂಡಿದ್ರೆ 7, ನಂತರ 5ಕ್ಕೆ 5 ಕೂಡಿದ್ರೆ 10, ದಶಕ 1, ಇಲ್ಲಿ 0, 1ಕ್ಕೆ 4 ಕೂಡಿದ್ರೆ 5, 5ಕ್ಕೆ 2 ಕೂಡಿದ್ರೆ 7, 5ಕ್ಕೆ 3 ಕೂಡಿದ್ರೆ 8. 8 ಗಂಟೆ 70 ನಿಮಿಷ 70 ಸೆಕೆಂಡ್. ನೋಡಿ ಮಕ್ಕಳೇ, ಇಲ್ಲೂ ಸಹ ನೀವು ಗಮನಿಸಿ ಮಕ್ಕಳೇ. ಇಲ್ಲಿ 70 ಸೆಕೆಂಡ್ ಅಂತ ಇದೆ. 60 ಸೆಕೆಂಡ್ಗೆ 1 ನಿಮಿಷ ಅಲ್ವಾ ಮಕ್ಕಳೇ? ಹಾಗಾಗಿ ಇಲ್ಲಿ ನಾವು 60 ಸೆಕೆಂಡನ್ನು ಕಳೆಯೋಣ ಮಕ್ಕಳೇ. ಎಷ್ಟಾಗುತ್ತೆ ನೋಡಿ. 0, 7ರಲ್ಲಿ 6 ಕಳೆದ್ರೆ 1. ಇಲ್ಲಿನ 1 ನಿಮಿಷವನ್ನು ಇಲ್ಲಿ ನಾವು ಆ್ಯಡ್ ಮಾಡಬೇಕು ಮಕ್ಕಳೇ. ಆಗ ಎಷ್ಟಾಗುತ್ತೆ? 71 ನಿಮಿಷ ಆಗುತ್ತೆ ಮಕ್ಕಳೇ. ನಂತರ 8 ಗಂಟೆ. ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲೂ ಸಹ 71 ನಿಮಿಷ ಅಂತ ಇದೆ ಮಕ್ಕಳೇ. 60 ನಿಮಿಷಕ್ಕೆ 1 ಗಂಟೆ ಅಲ್ವಾ? ಹಾಗಾಗಿ ನಾವು ಇಲ್ಲಿ 60 ನಿಮಿಷವನ್ನು ಕಳೆಯೋಣ. ನೋಡಿ ಮಕ್ಕಳೇ, 1ಕ್ಕೆ 1, 7ರಲ್ಲಿ 6 ಕಳೆದ್ರೆ 1, 11 ನಿಮಿಷ ಆಯಿತು ಮಕ್ಕಳೇ. ಇಲ್ಲಿ ಗಮನಿಸಿ ಮಕ್ಕಳೇ, 60 ನಿಮಿಷಕ್ಕೆ 1 ಗಂಟೆ ಅಲ್ವಾ? ಆ 1 ಗಂಟೆಯನ್ನು ನಾವಿಲ್ಲಿ ಕೂಡಿಸೋಣ. ಎಷ್ಟಾಗುತ್ತೆ ನೋಡಿ? 9 ಗಂಟೆ ಆಗುತ್ತೆ ಮಕ್ಕಳೇ. 9 ಗಂಟೆ 11 ನಿಮಿಷ 10 ಸೆಕೆಂಡ್ ಉತ್ತರ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? 3 ವರ್ಷ 8 ತಿಂಗಳು ಹಾಗೂ 2 ವರ್ಷ 7 ತಿಂಗಳನ್ನ ಕೂಡಬೇಕು ಮಕ್ಕಳೇ. 8ಕ್ಕೆ 7 ಕೂಡಿ ಮಕ್ಕಳೇ 15, ಹೌದಲ್ವಾ? 15 ತಿಂಗಳು. 3ಕ್ಕೆ 2 ಕೂಡಿ ಮಕ್ಕಳೇ 5, 5 ವರ್ಷ 15 ತಿಂಗಳು ಆಯಿತು ಮಕ್ಕಳೇ. ಇಲ್ಲಿ ಗಮನಿಸಿ ಮಕ್ಕಳೇ, 1 ವರ್ಷಕ್ಕೆ ಎಷ್ಟು ತಿಂಗಳು ಮಕ್ಕಳೇ? 1 ವರ್ಷಕ್ಕೆ 12 ತಿಂಗಳು ಮಕ್ಕಳೇ, ಹೌದಲ್ವಾ? ಹಾಗಾದರೆ ಇದರಲ್ಲಿ 12 ತಿಂಗಳನ್ನು ಕಳೆಯಿರಿ ಮಕ್ಕಳೇ. ಎಷ್ಟಾಗುತ್ತೆ ನೋಡಿ. 5ರಲ್ಲಿ 2 ಕಳೆದ್ರೆ 3, 1ರಲ್ಲಿ 1 ಕಳೆದ್ರೆ 0. ನೋಡಿ ಮಕ್ಕಳೇ, ಇಲ್ಲಿ 12 ತಿಂಗಳಿಗೆ 1 ವರ್ಷ ಅಲ್ವಾ? ಈ 12 ತಿಂಗಳಿಗೆ 1 ವರ್ಷ ಆಗಿರೋದ್ರಿಂದ ಇಲ್ಲಿ 1 ವರ್ಷವನ್ನು ಕೂಡಬೇಕು ಮಕ್ಕಳೇ. ಆಗ ಎಷ್ಟಾಗುತ್ತೆ? 6 ವರ್ಷ ಆಗುತ್ತೆ ಮಕ್ಕಳೇ. 6 ವರ್ಷ 3 ತಿಂಗಳು. ಅರ್ಥ ಆಯ್ತಲ್ವಾ ಮಕ್ಕಳೇ? 15 ತಿಂಗಳಿದೆ. 12 ತಿಂಗಳಿಗೆ 1 ವರ್ಷ ಆಗಿರೋದ್ರಿಂದ ನಾವು 15 ತಿಂಗಳಲ್ಲಿ 12 ತಿಂಗಳನ್ನು ಕಳೆಯಬೇಕು. ಆಗ 3 ತಿಂಗಳು ಉಳಿಯುತ್ತೆ ಮಕ್ಕಳೇ. 12 ತಿಂಗಳಿಗೆ 1 ವರ್ಷ ಆಗಿರೋದ್ರಿಂದ ಆ 1 ವರ್ಷವನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಆಗ 6 ವರ್ಷ 3 ತಿಂಗಳಾಗುತ್ತೆ. 9ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 5 ವರ್ಷ 6 ತಿಂಗಳು ಹಾಗೂ 4 ವರ್ಷ 9 ತಿಂಗಳನ್ನು ಕೂಡಿ ಮಕ್ಕಳೇ. 6ಕ್ಕೆ 9 ಕೂಡಿ ಮಕ್ಕಳೇ 15 ತಿಂಗಳಾಗುತ್ತೆ. 15 ತಿಂಗಳು. ನಂತರ 5ಕ್ಕೆ 4 ಕೂಡಿ ಮಕ್ಕಳೇ 9, 9 ವರ್ಷ 15 ತಿಂಗಳು ಆಯಿತು ಮಕ್ಕಳೇ. ನಾ ಈಗ ತಾನೇ ಹೇಳಿದ್ನಲ್ವಾ 1 ವರ್ಷಕ್ಕೆ 12 ತಿಂಗಳು ಅಂತ. ಇಲ್ಲಿ ನೋಡಿ 12 ತಿಂಗಳಿಗಿಂತ ಹೆಚ್ಚಿದೆ. ಇದರಲ್ಲಿ 12 ತಿಂಗಳನ್ನು ಕಳೆಯಿರಿ ಮಕ್ಕಳೇ. ನೋಡಿ, 5ರಲ್ಲಿ 2 ಕಳೆಯಿರಿ ಮಕ್ಕಳೇ 3, 1ರಲ್ಲಿ 1 ಕಳೆದ್ರೆ 0.
3 ತಿಂಗಳು ಮಕ್ಕಳೇ. ಇಲ್ಲಿ 12 ತಿಂಗಳಿತ್ತಲ್ವಾ ಮಕ್ಕಳೇ, 12 ತಿಂಗಳಂದರೆ 1 ವರ್ಷ. ಆ 1 ವರ್ಷವನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಆಗ ಎಷ್ಟಾಗುತ್ತೆ ಮಕ್ಕಳೇ? 10 ವರ್ಷ. 10 ವರ್ಷ 3 ತಿಂಗಳಾಗುತ್ತೆ.